ದಿನ ಬೆಂಗಳೂರಲ್ಲಿ ದೇಶ ವಿದೇಶಗಳಿಂದ ಡ್ರಗ್ಸ್ ತಂದು ಮಾರಾಟ ಮಾಡ್ತಾ ಇದ್ದ ಜಾಲಗಳಿವೆ ಅಂತ ಗೊತ್ತಿತ್ತು. ಆದ್ರೆ ಇವತ್ತು ಬೆಂಗಳೂರಲ್ಲೇ ಯುವಕರನ್ನ ಅಮಲಿಗೆ ತಳ್ಳುವ ಕಾರ್ಕೋಟಕ ಡ್ರಗ್ಸ್ ತಯಾರಾಗ್ತಾ ಇತ್ತು ಅನ್ನೋ ಕಹಿ ಸತ್ಯ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಿಸಿದ್ದಾರೆ. ಆದ್ರೆ ನಮ್ಮ ಬೆಂಗಳೂರು ಪೊಲೀಸರು, ಗೃಹ ಇಲಾಖೆಯವರು ಏನ್ ಮಾಡ್ತಾ ಇದ್ರು ಅನ್ನೋದು ಈಗ $1 ಮಿಲಿಯನ್ ಪ್ರಶ್ನೆ. ಹೊಸ ವರ್ಷ ಬರಮಾಡಿಕೊಳ್ಳುವುದಕ್ಕೆ ಸಿಲಿಕಾನ್ ಸಿಟಿ ಈಗಾಗಲೇ ಅದ್ಧೂರಿಯಾಗಿ ಸಜ್ಜಾಗಿದೆ. ಗಲ್ಲಿ ಗಲ್ಲಿಗಳು ಲೈಟಿಂಗ್ಸ್ನಲ್ಲಿ ಝಗಮಗ ಅಂತಿವೆ. ಕುಣಿದು ಕುಪ್ಪಳಿಸುವುದಕ್ಕೆ ಯುವ ಪಡೆ ತುದಿಗಾಲಲ್ಲಿ ಕಾಯ್ತಿದೆ. ಈ ಮಧ್ಯೆ ನ್ಯೂ ಇಯರ್ ಹೊಸ್ತಿಲಲ್ಲೇ ನಶಾಸುರರ ಅತಿದೊಡ್ಡ ಜಾಲ ಬಾಲ ಬಿಚ್ಚಿದೆ. ಎಲ್ಲೆಂದರಲ್ಲಿ ಹುಟ್ಕೊಂಡಿರೋ ನಶೆ ಗ್ಯಾಂಗ್ ಯುವ ಸಮೂಹಕ್ಕೆ ಕಿಕ್ಕೇರಿಸಲು ಸಜ್ಜಾಗಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೇ ಡ್ರಗ್ಸ್ ಫ್ಯಾಕ್ಟರಿಯನ್ನೇ ಹುಟ್ಟು ಹಾಕಿ ನಗರವನ್ನೇ ಅಮಲಲ್ಲಿ ತೇಲಾಡಿಸೋದಕ್ಕೆ ಖತರ್ನಾಕ ಪ್ಲಾನ್ ಮಾಡಿದೆ. ಸದ್ಯ ಇದೇ ಗ್ಯಾಂಗ್ ಅನ್ನ ಬಗ್ಗು ಬಡಿದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪೊಲೀಸರು ಬಲೆಗೆ ಬೀಳಿಸಿದ್ದಾರೆ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ 3 ಡ್ರಗ್ಸ್ ಫ್ಯಾಕ್ಟರಿ. ಮಹಾರಾಷ್ಟ್ರ ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಯಲಾದ ಡ್ರಗ್ಸ್ ರಹಸ್ಯ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ಸ್ವತಃ ಬೆಂಗಳೂರು ಪೊಲೀಸರೇ ಒಂದು ಕ್ಷಣ ದಂಗಾಗಿದ್ದಾರೆ. ಬರೋಬ್ಬರಿ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇರೋ ಸ್ಫೋಟಕ ರಹಸ್ಯ ಹೊರಬಿದ್ದಿದೆ. ಇತ್ತೀಚೆಗೆ ಮುಂಬೈನಲ್ಲಿ 1.5 ಕೋಟಿ ಬೆಲೆಯ ಡ್ರಗ್ಸ್ ಪತ್ತೆಯಾಗಿತ್ತು. ಈ ವೇಳೆ ಪೆಡ್ಲರ್ ಅಬ್ದುಲ್ಲಾ ಖಾದರ್ ಶೇಖ್ ಹಾಗೂ ಬೆಳಗಾವಿಯ ಪ್ರಶಾಂತ್ ಎಂಬಾತ ತಗಲಕೊಂಡಿದ್ದ. ಖಾಕಿ ವಿಚಾರಣೆ ವೇಳೆ ಡ್ರಗ್ಸ್ ಫ್ಯಾಕ್ಟರಿಗಳ ರಹಸ್ಯ ಬಾಯ್ಬಿಟ್ಟಿದ್ದಾರೆ. ಕೂಡಲೇ ಅಲರ್ಟ್ ಆದ ಮಹಾರಾಷ್ಟ್ರ ಪೊಲೀಸರು ಬಾಗಲೂರು, ಕೊತ್ತನೂರು, ಅವಲಹಳ್ಳಿ ವ್ಯಾಪ್ತಿಯಲ್ಲಿರೋ ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ಬೆಂಗಳೂರು ಪೊಲೀಸರ ಸಹಾಯ ಪಡೆದು ದಾಳಿ ಮಾಡಿದ್ದಾರೆ. ಈ ವೇಳೆ 55 ಕೋಟಿ 88 ಲಕ್ಷ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದು 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದೇ ವೇಳೆ RJ ಇವೆಂಟ್ ಹೆಸರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇದ್ರು ಅನ್ನೋದು ಬಟಾಬಯಲಾಗಿದೆ. ಪೊಲೀಸರು ದಾಳಿ ನಡೆಸಿದ 3 ಮಾದಕ ನಶೆ ವಸ್ತುಗಳನ್ನು ತಯಾರಿಸುವ ಫ್ಯಾಕ್ಟರಿಗಳಿಗೆ ನಿಮ್ಮ ನ್ಯೂಸ್ 18 ಎಂಟ್ರಿ ಕೊಟ್ಟಿದೆ. ಡ್ರಗ್ಸ್ ತಯಾರಿಸ್ತಾ ಇದ್ದ ಜಾಗದಿಂದಲೇ ಪ್ರತ್ಯಕ್ಷ ವರದಿ ಮಾಡಿದೆ. ಡೇಂಜರ್ ಡ್ರಗ್ಸ್ ಫ್ಯಾಕ್ಟರಿ 1, ಬಾಗಲೂರು, ಕಾಡು ಸೊಣ್ಣಪ್ಪನಹಳ್ಳಿ. ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ವಾಸ ಮಾಡೋದಕ್ಕೆ ಅವರು ಒಂದು ಜಾಗವನ್ನು ಬಳಸ್ಕೊಂಡಿದ್ರು ಅಂತೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಆ ಜಾಗದಲ್ಲಿದ್ದೀನಿ. ಅವರು ಯಾವ ರೀತಿಯಾದಂಥ ಜಾಗಗಳನ್ನು ಹುಡುಕ್ತಿದ್ರು ಆರೋಪಿಗಳು ಅಂತಂದ್ರೆ ನೋಡಿ, ಡೇಂಜರ್ ಡ್ರಗ್ಸ್ ಫ್ಯಾಕ್ಟರಿ 2, ಕೊತ್ತನೂರು, NG ಗೊಲ್ಲಹಳ್ಳಿ. ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಗೊಲ್ಲಹಳ್ಳಿ ಎಂಬ ಏರಿಯಾದಲ್ಲಿ ಈ ಒಂದು ತೋಟ ಇದೆ. ತೋಟದ ಬಳಿ ಈ ರೀತಿಯಾಗಿ ಒಂದು ಫ್ಯಾಕ್ಟರಿಯನ್ನ ಆರೋಪಿಗಳು ಮಾಡ್ಕೊಂಡಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಡೇಂಜರ್ ಡ್ರಗ್ಸ್ ಫ್ಯಾಕ್ಟರಿ 3, ಅವಲಹಳ್ಳಿ, ಯರಪ್ಪನಹಳ್ಳಿ. ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯರಪ್ಪನಹಳ್ಳಿ ಅಂತ ಏನು ಬರುತ್ತೆ, ಆ ಒಂದು ಯರಪ್ಪನಹಳ್ಳಿ ಬಳಿ ಒಂದು ಸ್ಥಳಗಳಲ್ಲಿ ಈ ರೀತಿಯಾಗಿ ಒಂದು ಮನೆಯನ್ನ ಮಾಡಿಕೊಂಡು ಅದರಲ್ಲಿ ಡ್ರಗ್ ಅನ್ನ ತಯಾರಿಕೆ ಮಾಡುವಂತ ಕೆಲಸವನ್ನ ಒಂದಷ್ಟು ಜನ ಆರೋಪಿಗಳು ಮಾಡ್ತಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಬೆಂಗಳೂರು ಹೊರವಲಯದ ಈ 3 ಫ್ಯಾಕ್ಟರಿಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಬೆನ್ನಲ್ಲೇ 10 ಪ್ರಶ್ನೆ ಹುಟ್ಕೊಂಡಿವೆ. ಸಿಲಿಕಾನ್ ಸಿಟಿ ಪೊಲೀಸರಿಗೆ ಸಣ್ಣ ಸುಳಿವು ಇರಲಿಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ಗೊತ್ತಿದ್ರೂ ನಿರ್ಲಕ್ಷ್ಯ ತೋರಿದ್ರ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಇದೇ ವಿಚಾರಕ್ಕೆ ರಿಯಾಕ್ಷನ್ ಕೊಟ್ಟ ಗೃಹ ಸಚಿವ ಪರಮೇಶ್ವರ್, ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿಲ್ಲ. ಒಂದು ವೇಳೆ ಇಂಥ ಘಟನೆ ಮರುಕಳಿಸಿದ್ರೆ ಸಸ್ಪೆಂಡ್ ಅಲ್ಲ, ಕಾನೂನು ಕ್ರಮ ಜರುಗಿಸ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ನಮ್ಮಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇಂಥದ್ದು ಯಾವುದೇ ಘಟನೆ ಮುಂದೆ ಆಗಕೂಡ್ದು. ಆ ಸಂಬಂಧಪಟ್ಟಂಥ DCP ಆಗಲಿ, ಇನ್ಸ್ಪೆಕ್ಟರ್ ಆಗಲಿ ಅಥವಾ ಆ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ. ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಕೂಡ ಹೇಳಿದ್ವಿ. ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡ್ತಾ ಇದ್ದಂತೆ ಗೃಹ ಸಚಿವರು ಹೇಳಿಕೆ ಕೊಡ್ತಾ ಇದ್ದಂತೆ ಸರ್ಕಾರದ ವಿರುದ್ಧ ಬಿಜೆಪಿಗರು ಕಿಡಿಕಾರಿದ್ದಾರೆ. ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿರುವ ಬಿಜೆಪಿ, ಬೆಂಗಳೂರಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚಿರುವುದು ನಮ್ಮ ಗೊತ್ತಿಲ್ಲ ಗೃಹ ಸಚಿವ ಪರಮೇಶ್ವರ್ ಅವರ ವೈಫಲ್ಯಕ್ಕೆ ಸಾಕ್ಷಿ ಅಂತ ಪೋಸ್ಟ್ ಹಾಕಿದೆ. ಜೊತೆಗೆ ಪೆಡ್ಲರ್ಸ್ಗಳಿಗೆ ಪೊಲೀಸರ ಭಯ ಇಲ್ಲ, ಕರ್ನಾಟಕ ಮತ್ತೊಂದು ಉಡ್ತಾ ಪಂಜಾಬ್ ಆಗಲಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮಹಾರಾಷ್ಟ್ರದವ್ರು ಬಂದಿಲ್ಲಿ ಕಂಡು ಹಿಡಿತಾರೆ, ಇಲ್ಲಿಯವ್ರಿಗೆ ಗೊತ್ತಿಲ್ಲ ಅಂತಂದರೆ ಅದರ ಅರ್ಥ ಇಲ್ಲಿಯ ಪೊಲೀಸರು ಈ ಡ್ರಗ್ ಟ್ರಾಫಿಕರ್ ಜೊತೆಗೆ ಕೆಲವೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂಥೇಳಿ ಸಂಶಯ ಬರೋದಕ್ಕೆ ಸಾಧ್ಯತೆ ಇದೆ. ಇದೇ ಥರ ಮುಂದುವರೆದ್ರೆ ಉಡ್ತಾ ಪಂಜಾಬ್ ಇತ್ತು, ನಂಗೆ ಉಡ್ತಾ ಕರ್ನಾಟಕ ಆಗ್ತದೆ. ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಎಲ್ಲಿ ಏನು ಆ್ಯಕ್ಟಿವಿಟಿ ನಡೀತಿದೆ ಅನ್ನೋದು ಗೊತ್ತಿಲ್ಲ ಅಂದರೆ ಯಾವ ರೀತಿ ಗೃಹ ಇಲಾಖೆ ಕಾರ್ಯನಿರ್ವಹಿಸ್ತದೆ, ನಾವು ಎಷ್ಟು ಸುರಕ್ಷಿತವಾಗಿದ್ದೀವಿ, ಯಾವ ರೀತಿ
ಮಾದಕ ವಸ್ತುಗಳು ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ತಯಾರು ಮಾಡ್ಬೋದು, ಏನನ್ನು ಬೇಕಾದ್ರೆ ಮಾಡ್ಬೋದು, ಎಲ್ಲ ರೀತಿ ಸ್ವರೂಪದಲ್ಲೂ ಬಳಕೆಯನ್ನು ಮಾಡಲಿಕ್ಕೆ ಅವಕಾಶವಿದೆ ಅನ್ನೋಂಥದ್ದನ್ನ ಇಲ್ಲಿ ಎದ್ದು ಕಾಣ್ತಿರುವಂಥದ್ದಿದೆ. ರಾಜಕೀಯ ಏನಾದರೂ ಇರಲಿ, ಬೆಂಗಳೂರಿನಂತಹ ಮಹಾನಗರದಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ನಡೆಸ್ತಾ ಇದ್ರು ಅಂದ್ರೆ ಸಣ್ಣ ವಿಷಯ ಅಲ್ಲ. ಪ್ರಕರಣ ಸಂಬಂಧ ಮಹಾರಾಷ್ಟ್ರ ಪೊಲೀಸರು ಮಾಹಿತಿ ಕೊಡೋವರೆಗೂ ಬೆಂಗಳೂರು ಪೊಲೀಸರು ಏನು ಮಾಡ್ತಿದ್ರು ಅನ್ನೋ ಪ್ರಶ್ನೆಯೂ ಎದ್ದಿದೆ. ಒಂದು ವೇಳೆ ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ರೆ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸೋ ಭರವಸೆಯನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ಪೊಲೀಸರು ತನಿಖೆ ಶುರು ಮಾಡ್ತಿದ್ದಾರೆ. ಒಟ್ನಲ್ಲಿ ಹೊಸ ವರ್ಷದ ಹೊಸ್ತಿಲಲ್ಲೇ ಡ್ರಗ್ಸ್ ಫ್ಯಾಕ್ಟರಿಗಳೇ ಪತ್ತೆಯಾಗ್ತಿದ್ದು ಇಂಥ ಮಾದಕ ಜಾಲವನ್ನ ಮಟ್ಟ ಹಾಕಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.